ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಹೆಂಗದೀರಿ? ನಾನಂತೂ ಭಾಳ ಆರಾಮದೀನಿ. ಸೊ ಭಾಳ ದಿವಸ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ, ಯಾಕಂದ್ರೆ ಕ್ರಿಸ್ಮಸ್ ನ್ಯೂ ಇಯರ್ ಅದು ಇದು ಅಂತ ಹೇಳಿ ಫುಲ್ ಎಂಜಾಯ್ ಮಾಡಿದ್ದ ಆತ. ಸೊ ನೋಡಾತಿರಲ್ಲ, ನಾನಿವತ್ತು ನಿಮ್ಮನ್ನು ನಾರ್ತ್ ಗೋವಾ ಕರ್ಕೊಂಡು ಹೊಂಟೀನಿ. ಸೊ ಲಾಸ್ಟ್ ಟೈಮ್ ನಾವೊಂದು ವಿಡಿಯೋ ಮಾಡಿದ್ನಿ ಸೌತ್ ಗೋವಾದ. ಇವತ್ತು ನಾವು ನಾರ್ತ್ ಗೋವಾ ಹೊಂಟೀವಿ. ಸೊ ಭಾಳ ದಿವಸ ಆತು ನಾವು ಹೋಗಿರಲಿಲ್ಲ. ಸೊ ಆನ್ ದ ವೇ ಬರಬೇಕಾದ್ರೆ ಕಬ್ಬಿನ ಹಾಲು ಸಿಕ್ತಂಥೇಳಿ ಇಲ್ಲೊಂದು ಸ್ವಲ್ಪ ಕಬ್ಬಿನ ಹಾಲು ಕುಡಿಯಾಕತ್ತೀವಿ. ಅದಾದ ತಕ್ಷಣ ನೋಡ್ರಿ ನಮ್ಮ ಜರ್ನಿ ಮತ್ತು ಶುರುವಾತು. ವಾಯ್ಸ್ ಭಾಳ ಹೋಗಿಬಿಟ್ಟೈತಿ, ಲೈಕ್ ವಿಂಟರ್ ಸೀಸನ್ ಅಲ್ಲ, ಹಬ್ಬಕ್ಕೆ ಊರಿಗದು ಹೋಗಿದ್ವಿ. ಮತ್ತು ಅದು ಇದು ವಾತಾವರಣ ಸೇರಿ ಗಂಟ್ಲೆಲ್ಲ ಫುಲ್ ಒಂಥರ ಕೆರೆಯಾಕತ್ಬಿಟ್ಟೈತಿ. ನನಗಂತರೂ ಒಂಥರ ವೆಟ್ ಕಾಫ್ ಆಗೈತಿ. ಸೊ ಏನು ಅನ್ಕೊಳಕ್ಕೆ ಹೋಗಬೇಡ್ರಿ. ಸೊ ಅಂತೂ ಇಂತೂ ನಾವು ಅಗೋಡಾ ಫೋರ್ಟದ ಪಾರ್ಕಿಂಗ್ ಲಾಟ್ ಕಡೆ ಬಂದ್ವಿ. ಇಲ್ಲಿ 100 ರೂಪಾಯಿ ಕೊಡ್ಬೇಕು ಪಾರ್ಕಿಂಗಿಗೆ. ಭಾಳಷ್ಟು ಮಂದಿ ಬಂದಿದ್ರು. ನಾವು ಅಗೋಡಾ ಫೋರ್ಟ್ ಫಸ್ಟ್ ಟೈಮ್ ನೋಡಕ್ಕೆ ಹೊಂಟೀವಿ. ಇದಕ್ಕಿಂತ ಮುಂಚೆ ನಾವು ಬರೀ ಸೌತ್ ಗೋವಾನ ಭಾಳ ತಿರುಗ್ತಿದ್ವಿ. ಅದರ್ನಾಗೂ ಪಲೋಲಿಯಂ ಬೀಚ್ ನನ್ನ ಫೇವ್ರೇಟ್ ಬೀಚ್. ಸೊ ಅದು ವಿಡಿಯೋ ನಾ ಮಾಡಿದ್ದೈತಿ, ಬೇಕಂದ್ರೆ ನೀವು ಅಲ್ಲಿ ಹೋಗಿ ನೋಡ್ಬೋದಾ. ಇಲ್ಲಿ ಹೋದ ತಕ್ಷಣ ಫಸ್ಟ್ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ಇದು ಅಗೋಡಾ ಫೋರ್ಟ್ ನೋಡಕ್ಕೆ ಬಂದ್ವಿ. ನಾವು ಫಸ್ಟ್ ಟೈಮ್ ಬಂದಿದ್ವಿ. ನಾವು ಭಾಳ ಚಲೋ ಅನ್ಸತ್ತಿತ್ತು. ಮಂದಿನೂ ಭಾಳ ಇದ್ರು. ಬಟ್ ಬಿಸಿಲು ಮಾತ್ರ ಭಾಳ ಅಂದ್ರೆ ಭಾಳ ಭಯಂಕರ ಇತ್ತು. ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರು ಹ್ಯಾಟ್ ಯೂಸ್ ಮಾಡ್ಯಾರ. ಹಂಗೆ ಮತ್ತು ಸನ್ ಗ್ಲಾಸಸ್ ಯಾವುದೇ ಕಾರಣಕ್ಕೂ ಬಿಟ್ಟು ಬರೋಕೆ ಹೋಗಬೇಡ್ರಿ, ನಿಮಗೆ ಕಣ್ಣು ತೆಗಿಯಾಕೆ ಸತ್ಯಾಗ ಆಗೋದಿಲ್ಲ, ಅಷ್ಟು ಬಿಸಿಲು ಐತಿ ಅಲ್ಲಿ. ಸೊ ಇಲ್ಲಿ ನೋಡತ್ತಿರಲ್ಲ, ಒಳಗೆ ಬಂದ ತಕ್ಷಣ ಈ ಥರ ಒಂದು ಸಮ್ ಪಿಕ್ಚರ್ಸ್ ಹಚ್ಚಾರ, ಲೈಕ್ ಫೋಟೋದ ಸಮ್ ಪಾರ್ಟ್ಸ್ ಇವೆಲ್ಲನೂ. ಸೊ ಇವೆಲ್ಲ ನೋಡ್ಕೊಂಡ್ವಿ ನಾವು. ಇದು ನೋಡಕತ್ತಿರಲ್ಲ ಫೋರ್ಟ್, ಆಮೇಲೆ ಚರ್ಚ್ದ ಒಂದಿಷ್ಟು ಇದು ಇದೇನು ಪಿಕ್ಚರ್ ಐತಲ್ಲ, ಭಾಳಷ್ಟು ಟೈಮ್ ನಾವು ಮೂವಿನಾಗ ಅದು ನೋಡಿರ್ತೀವಿ. ಸೊ ಇದೆಲ್ಲ ಫುಲ್ ಕಲ್ಲಿಂದ ಕಟ್ಟಿದ್ದೈತಿ. ಸೊ ನಂಗಂತೂ ಫೋರ್ಟ್ ಭಾಳ ಸೇರ್ತ. ಬಟ್ ಮಂದಿನೂ ಭಾಳ ಬಂದಾರ, ಹಂಗೆ ಬಿಸಿಲು ಭಾಳ ಐತಲ್ಲ. ಸೊ ಎಲ್ಲಿ ಶೇಡ್ ಕಾಣತೈತಿ, ಜನ ಅಲ್ಲಿ ಕೂರೋದ ಮಾಡಾಕತ್ತಿದ್ರ, ಬಿಕಾಸ್ ಬಿಸಿಲನ್ನ ನಡಿಯೋಕ್ಕಾಗತ್ತಿರಲಿಲ್ಲ. ಭಾಳ ಅಂದ್ರೆ ಭಾಳ ಬಿಸಿಲಾಗಿತ್ತು. ಸೊ ಇಲ್ಲಿ ನೋಡಾತಿರಲ್ಲ, ಇಲ್ಲಿ ಒಂಥರ ಹಿಂಗೆ ಕಂಪೌಂಡ್ ಥರ ಐತಿದ್ದು ಆ್ಯಕ್ಚುಲಿ. ಇಲ್ಲೆಲ್ಲರೂ ಭಾಳ ಜನ ಸೆಲ್ಫಿ ತೊಗೋತಾರೆ. ಆ ಪಾಯಿಂಟಿಗೆ ಹತ್ತಿ ನೋಡಿದ್ರಂದ್ರೆ ನಿಮ್ಗೆ ಫುಲ್ ಸಮುದ್ರ ಕಾಣಿಸ್ತೈತಿ. ನಿಜವಾಗ್ಲೂ ಭಾಳ ಚಂದ ಕಾಣಕತ್ತಿತ್ತು. ಇದು ವಿಡಿಯೋನಾಗ ಹೆಂಗೆ ಕಾಣತ್ತಿತ್ತೋ ಗೊತ್ತಿಲ್ಲ, ಬಟ್ ನೀವು ನೋಡ್ತಿರಲ್ಲ ಅಗೋಡಾ ಫೋರ್ಟ್ ಕಡೆಯಿಂದ ನಿಂತು ಸಮುದ್ರ ನೋಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ಇಲ್ಲಿ ನೋಡಾತಿರಲ್ಲ, ನಾನು ಹೋಗಾಕತ್ತೀನಿ. ಇದೇನೈತಲ್ಲ ರೈಲಿಂಗ್ಸ್, ಇದು ಭಾಳ ಸ್ಲಿಪ್ಪರ್ ಐತಿ. ಆದಷ್ಟು ನೀವು ಸ್ಲಿಪ್ಪರ್ಸ್ನ ಕೈಯಾಗ ಹಿಡ್ಕೊಂಡು ನಡೆದ್ರೆ ಅಂದ್ರೆ ಬರ್ತೈತಿ, ಇಲ್ಲಾಂದ್ರೆ ಧಬ್ ಅಂತ ಹೇಳಿ ಬಿದ್ದ ಹೋಗೋದು. ಒಬ್ರು ಬಿದ್ರೆ ನಾವು ವಿಡಿಯೋ ಮಾಡಿಲ್ಲ, ಬಿಕಾಸ್ ಚಲೋ ಇರೋದಿಲ್ಲ ಅದಂಥೇಳಿ. ಸೊ ಅಂತೂ ಇಂತೂ ನಾವು ಫೋರ್ಟ್ ಅಂತೂ ನೋಡ್ಕೊಂಡು ಬಂದೆ. ನಂಗಂತೂ ಫೋರ್ಟ್ ಸೇರ್ತು. ಗೋವಾ ಬಂದ್ರೆ ಫೋರ್ಟ್ ನೋಡೋದನ್ನು ಮಿಸ್ ಮಾಡೋಕೆ ಹೋಗಬೇಡ್ರಿ, ಭಾಳ ಚಂದ ಐತಿ ನೋಡೋಕೆ. ಸೊ ನೀವು ಒಂದು ಸರ್ತಿ ಬಂದ್ರೆ ಅಂದ್ರೆ ನಾರ್ತ್ ಗೋವಾನಾಗ ಫೋರ್ಟನ್ನು ಮಿಸ್ ಮಾಡೋಕೆ ಹೋಗಬೇಡ್ರಿ, ಭಾಳ ಚಂದ ಐತಿ. ಭಾಳಷ್ಟು ಮೂವಿದು ಶೂಟಿಂಗ್ಸ್ನೂ ಇಲ್ಲಿ ಆಗ್ಯಾವ. ಸೊ ಇವತ್ತು ರಿಯಲ್ ಆಗಿ ನೋಡಿದಾಗ ಭಾಳ ಖುಷಿ ಅನ್ನಿಸ್ತು. ಸೊ ಅಂತೂ ಇಂತೂ ಫೋರ್ಟ್ ಎಲ್ಲ ಮುಗಿಸ್ಕೊಂಡ್ವಿ ನಾವು, ಯಾಕಂದ್ರೆ ಬಿಸಿಲು ಭಾಳ ಆಗಿತ್ತು. ಅಷ್ಟು ಹೊತ್ತು ನಿಂದ್ರಾಕಂದ್ರೂ ಆಗಾಕತ್ತಿರಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬರಬೇಕಾದ್ರೆ ಇಲ್ಲೊಂದು ಕರಿ ಹೌಸ್ ಅಂತ ಹೇಳಿ ಸಿಕ್ತು. ಹೊಟ್ಟೆನೂ ಹಸಿವಾಗಿತ್ತು. ಮತ್ತೊಂದು ಏನಂದ್ರೆ ನಮ್ದು ರೂಮ್ ನಮ್ಗೆ ಚೆಕ್-ಇನ್ 3 ಗಂಟೆಗೆ ಹೇಳಿದ್ರು. ಸೊ ಅದಕ್ಕಂಥೇಳಿ ಊಟ ಅದು ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾವಿಲ್ಲಿ ಬಂದ್ವಿ. ನಂಗೆ ಇದರದ್ದು ಆ್ಯಂಬಿಯನ್ಸ್ ಮಾತ್ರ ಭಾಳ ಅಂದ್ರೆ ಭಾಳ ಸೇರ್ತು. ಎಷ್ಟು ಚಂದ ಡೆಕೋರೇಟ್ ಮಾಡ್ಯಾರ. ಲೈಕ್ ಡೆಕೋರೇಷನ್ ಅನ್ನೋದು ಒಂದು ಆರ್ಟ್, ಅದನ್ನು ಕಲಿಬೇಕು ಯಾರ ಥರ ಕಡೆಯಿಂದ ಅಂತ ಅನ್ನಿಸ್ತೈತಿ. ಅಷ್ಟು ಚಂದ ಡೆಕೋರೇಟ್ ಮಾಡ್ಯಾರ. ಒಂದು ಸ್ವಲ್ಪ ಕಾಸ್ಟ್ಲಿ ಐತಿ. ನಾವು ಬಂದ ಮೇಲೆ ನಮಗೆ ಗೊತ್ತಾಯ್ತು, ಲೈಕ್ ರೋಡಿಗೆ ಐತಲ್ಲ ಸ್ವಲ್ಪ ಕಾಸ್ಟ್ಲಿ ಐತಿ. ಸೊ ನೋಡತ್ತಿರಲ್ಲ, ಆ್ಯಂಬಿಯನ್ಸು ಚಲೋ ಐತಿ, ಊಟದ ಟೇಸ್ಟು ಚಲೋ ಐತಿ, ಮತ್ತು ಕ್ವಾಂಟಿಟಿನೂ ಜಾಸ್ತಿ ಐತಿ. ರೇಟ್ ಜಾಸ್ತಿ ಐತೆ ಅಂದ ಮಾತ್ರಕ್ಕೆ ಕಡಿಮೆ ಕೊಡ್ತಾರಂತಲ್ಲ, ಕ್ವಾಂಟಿಟಿನೂ ಜಾಸ್ತಿ ಇತ್ತು. ಮತ್ತು ಇಲ್ಲಿ ಲೈವ್ ಸಿಂಗಿಂಗ್ ನಡೆಯತ್ತಿತ್ತು. ಈ ಹುಡುಗ ಭಾಳ ಜಬರ್ದಸ್ತ್ ಹಾಡಾಕತ್ತಿದ್ದ. ಸೊ ಎಂಟ್ರೆನ್ಸಿಗೆ ಈ ಥರ ಫಿಶ್ಗಳು ಇಟ್ಟಿದ್ರೆ, ಲೈಕ್ ವೆರೈಟೀಸ್ ಆಫ್ ಫಿಶ್. ಮತ್ತು ಇಲ್ಲಿ ನೋಡತ್ತಿರಲ್ಲ ಏಡಿ ಏನಂತೀರಿ ನೀವು, ಕ್ರ್ಯಾಬ್ ಏನಂತೀರಲ್ಲ, ಇಲ್ಲಿ ನೋಡ್ರಿ ಒಂದು ಜೀವಂತ ಐತಿ, ಓಡಾಡತೈತಿ. ನೀವು ಯಾವ್ದು ಹೇಳ್ತಿರಲ್ಲ ಅದನ್ನು ಮಾಡಿಕೊಡ್ತಾರಂತ ಅನ್ನತ್ತಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಕಡೆ ಬಂದ್ವಿ. ನಾವು ಈ ಸರ್ತಿ ನಾವು 4 ಸ್ಟಾರ್ ಹೋಟೆಲ್ನಾಗ ಉಳ್ಕೊಂಡೀವಿ. ಬಟ್ ಇದು ನಮಗೆ ಜಸ್ಟ್ 1100 ರೂಪಾಯಿಗೆ ಸಿಕ್ಕೈತಿ. ಆ ಸ್ಟೋರಿ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಮೊದಲೊಂದು ಸರ್ತಿ ಬರ್ರಿ, ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಇದರದ್ದು ರೇಟಿಂಗ್ಸೂ ಭಾಳ ಚಲೋ ಐತೆ. ಮತ್ತು ಇದು 4 ಸ್ಟಾರ್ ಹೋಟೆಲು ಇತ್ತು. ಕ್ರಿಸ್ಮಸ್ ನ್ಯೂ ಇಯರ್ ಅಂತ ಹೇಳಿ ಫುಲ್ ಸ್ಟಾರ್ಸ್ ಅಂತ ಯೇಸು ಸ್ವಾಮಿದ ಅದೊಂದು ಗೊದಲಿ ಥರ ಮಾಡಿರೋದಂತ ಭಾಳ ಅಂದ್ರೆ ಭಾಳ ಚಲೋ ಡೆಕೋರೇಷನ್ ಮಾಡ್ಯಾರ. ಇದು ಭಾಳ ಮಸ್ತ್ ಐತಿ ಹೋಟೆಲ್ ಅಂತೂ. ಲೈಕ್ ಬೇಬಿ ಪೂಲು ಐತಿ, ಸ್ವಿಮ್ಮಿಂಗ್ ಪೂಲ್ ಐತಿ, ಲೈಕ್ ಆಮೇಲೆ ರೆಸ್ಟ್ ಮಾಡೋಕೆ
ಟಾವಲ್ಸ್ ಆಗಲಿ ಮತ್ತು ಹೊರಗಡೆನೇ ಶವರ್ ತೊಗೊಳಕ್ಕೆ ಎಲ್ಲನೂ ಐತಿ. ಏಕ್ದಮ್ ಮಸ್ತ್ ಪೋರ್ಚುಗಲ್ ಸ್ಟೈಲ್ ಒಳಗೆ ಐತಿ ಇದು ರೂಮ್ಸ್. ಸೊ ನೋಡಿರಿ, ನಾನು ನಿಮ್ಗೊಂದು ಸರ್ತಿ ಕ್ವಿಕ್ಕಾಗಿ ಹೋಮ್ ಟೂರ್ ತೋರಿಸ್ತೀನಿ. ಸೊ ಎಂಟ್ರಿ ಆದ ತಕ್ಷಣ ಈ ಥರ ಸೋಫಾ ಐತಿ, ವುಡನ್ ಸ್ಟೇರ್ ಕೇಸ್ ಐತಿ. ಸೊ ನಿಮ್ಗೆ ಚಹಾ ಮಾಡ್ಕೊಳಕ್ಕೆ ಅವ್ರು ಎಲ್ಲರೂ ಕೊಟ್ಟಾರ. ಸೊ ನಂಗೆ ಕಾಟ್ ಅದು ಭಾಳ ಸೇರ್ತದೆ, ಬಿಕಾಸ್ ಏನ್ಷಿಯಂಟ್ ಟೈಮ್ಸ್ನಾಗ ಅಥವಾ ನಮ್ದು ಹಳೆ ಮನೆಯಾಗದು ಇದ್ವಲ್ಲ ಆ ಥರ ಕಾಟ್ಸ್ ಅದಾವ ಇಲ್ಲಿ. ಸೊ ಆಮೇಲೆ ಈ ಥರ ಸ್ಟೇರ್ ಕೇಸ್ ಹತ್ತಿ ಬಂದ ತಕ್ಷಣ ಇಲ್ಲಿ ಮತ್ತೊಂದು, ಇಲ್ಲಿ 4ರಿಂದ 5 ಮಂದಿ ಆರಾಮಾಗಿ ಉಳಿಬೋದು, ಅಷ್ಟು ಸ್ಪೇಸ್ ಐತಿ. ಸೊ ಮತ್ತು 2 ಕಡೆ AC ಹಾಕ್ಯಾರ, ವೈಫೈ ಕೊಟ್ಟಾರ. ಸೊ ಮ್ಯಾಗಿಂದ ನೋಡಿದ್ರೆ ಇದು ಈ ಥರ ಕಾಣಿಸ್ತೈತಿ, ಭಾಳ ಮಸ್ತ್ ಇತ್ತು. ನಾವು ಅಗೋಡಾನ್ಯಾಗ ಬುಕ್ ಮಾಡಿದ್ವಿ. ಸೊ ಇದು ನಮ್ಗೆ 1100 ಸಿಕ್ತು. ಬಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಆಯ್ತು, ಯಾಕಂದ್ರೆ 4 ಸ್ಟಾರ್ ಹೋಟೆಲ್ 1100ಗೆ ಸಿಗೋದಿಲ್ಲ. ಬಟ್ ನಮಗಿದು ಸಿಕ್ಕಿತ್ತು, ನಾವು ಚೆಕ್ ಇನ್ ಮಾಡಿದ್ವಿ. ಆಮೇಲೆ ನಮಗೆ ಮೇಲ್ ಬಂತು ಲೈಕ್ ಈ ಪ್ರೈಸಿಗೆ ಈ ಹೋಟೆಲ್ ಇಲ್ಲ ಅಂಥೇಳಿ. ಬಟ್ ನಾವು ಅಂದ್ವಿ ನಮ್ಗೆ ಫಸ್ಟ್ ಅಗೋಡಾನ್ಯಾಗ ಇದು ರೇಟ ತೋರಿಸಿರೋದಂತ ಹೇಳಿ. ಸೊ ಅದಕ್ಕಂತ ಹೇಳಿ ಅಗೋಡಾಗ ಮತ್ತೆ ಕಾಲ್ ಮಾಡಿ ಅಗೋಡಾ ಕಡೆ ಮಾತಾಡಿ, ಸೊ ಮಿಸ್ಟೇಕ್ ನಿಮ್ಮ ಕಡೆಯಿಂದ ಆಗೈತೆ ಅಂತ ಹೇಳಿದ ಮೇಲೆ ಅಗೋಡಾದವ್ರ 8000 ರೂಪೀಸ್ ಹೋಟೆಲ್ಗೆ ಪೇ ಮಾಡಿದ್ರೆ. ಸೊ ದ್ಯಾಟ್ 1100 ಪ್ಲಸ್ 8000 ನಾವು 1100ನ್ಯಾಗನ 4 ಸ್ಟಾರ್ ಹೋಟೆಲ್ನಾಗ ಉಳ್ಕೊಂಡ್ವಿ. ಇದು ಬೈ ಲಕ್ಕೋ ಏನೋ ಗೊತ್ತಿಲ್ಲ. ಬಟ್ ನೀವು ಅಗೋಡಾಯಿಂದ ಏನರ ಬುಕ್ ಮಾಡತ್ತೀರಂದ್ರೆ ಪ್ಲೀಸ್ ವೆರಿಫೈ ಮಾಡ್ಕೊಂಡು ಮಾಡಿರಿ. ಲಾಸ್ಟ್ ಟೈಮ್ನಾಗ ಫ್ಯಾಮ್ಲಿ ಭಾಳ ಡಿಸ್ಟರ್ಬ್ ಆಗ್ತೈತಿ, ಇಲ್ಲಾಂದ್ರೆ ಏನರ ಚೆಕ್ಔಟ್ ಮಾಡಬೇಕದು ಅಂತಂದ್ರೆ ಮತ್ತು ಹುಡ್ಕೊಂಡು ಹೋಗ್ಬೇಕಾಗ್ತೈತಿ. ಸೊ ಪ್ಲೀಸ್ ಭಾಳ ವೆರಿಫೈ ಮಾಡ್ಕೊಂಡು ಆಮೇಲೆ ನೀವು ಬುಕ್ ಮಾಡ್ಕೋರಿ. ಇಲ್ಲಿ ನೋಡತ್ತಿರಲ್ಲ ಅಮ್ಮು ಮತ್ತು ಸಂತು ಅವ್ರು ಒಂದು ಸ್ವಲ್ಪ ಪೂಲ್ನಾಗ ಇಳ್ದಿದ್ರು. ನಮ್ಮ ಅಮ್ಮು ಬೇಬಿ ಪೂಲ್ನಾಗ ಇಳ್ದಾನ. ಎಲ್ಲರ ಕಡೆ ಭಾಳ ಮಜಾ ಮಾಡತ್ತಿದ್ನ. ನಾನು ಹೋಗ್ಬೇಕಂತ ಹೋದ್ನಿ, ಬಟ್ ನೀರು ಭಯಂಕರ ಥಂಡಿದ್ವ, ಯಪ್ಪ ಅಂತ ಅಂದ್ಕೊಂಡ್ಬಿಟ್ವಿ. ಏಕ್ದಮ್ ನನಗಂತೂ ಹೋಗೋಕ್ಕಾಗಲಿಲ್ಲ. ನಮ್ಮ ಅಮ್ಮ ನೋಡಿದ್ರಿ ಹುಡುಗ್ಯಾರ ಜೊತೆ ಮಸ್ತ್ ಆಡಾಕತ್ತಾನ, ಅಕ್ಕ ಅಕ್ಕ ಅನ್ಕೊಂತಾನ. ಫುಲ್ ನೀರ್ನ್ಯಾಗ ಆಡ್ಯಾನು, ಫುಲ್ ತಂಡ ನೀರು ಅದಾವ. ಆದ್ರೂ ಹೊರಗೆ ಬರಾಕತ್ತಿಲ್ಲ, ಎಷ್ಟೊತ್ತಾದರೂ ಇನ್ನೂ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತಾನು. ಅವ್ದು ಆಸೆ ಯಾಕೆ ನಿರಾಸೆ ಮಾಡೋದಂತ ನಾವು ಬಿಟ್ವಿ. ನೀವು ಪೂಲ್ನಾಗ ಅದು ಆಡಿ ಬಂದ ತಕ್ಷಣ ಇಲ್ಲಿ ರೆಸ್ಟ್ ಮಾಡೋಕೆ ಪ್ಲೇಸ್ ಅದಾವ, ಹಟ್ಸ್ ಅದಾವ. 4 ಸ್ಟಾರ್ ಹೋಟೆಲ್ಗೆ ಏನು ಬೇಕಲ್ಲ ಎಲ್ಲನೂ ಐತಿ. ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡ್ಬೋದು, ನಂಗಂತೂ ಚಲೋ ಅನ್ನಿಸ್ತು. ಸೊ ಇಷ್ಟು ಹೇಳಿ ನಾನು ಹೋಟೆಲ್ ಹೆಸರು ಹೇಳಿಲ್ಲ, ಪ್ರಸಾದಿ ಗೋವಾ, PRESADI ಗೋವಾ. ಸೊ ಮಸ್ತ್ ಐತಿ. ಸ್ವಿಮ್ಮಿಂಗ್ ಪೂಲಿಂದ ಸ್ನಾನ ಅದು ಮಾಡ್ಕೊಂಡು ಬಂದ್ವಿ. ಅಮ್ಮ ನೋಡ್ರಿ ಫುಲ್ ಗಡ ಗಡ ಅನ್ನಕತ್ತಿದ್ನ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಸಂಜೆ ಆತಲ್ಲ. ಸೊ ನಂಗೆ ಆ್ಯಕ್ಚುಲಿ ನೈಟ್ ಲೈಫ್ ನೋಡಬೇಕು. ಗೋವಾ ಯಾವತ್ತೂ ನಾನು ನೈಟ್ ಉಳ್ಕೊಂಡಿಲ್ಲ. ನಾವು ಫಸ್ಟ್ ಟೈಮ್ ಗೋವಾನಾಗ ಸ್ಟೇ ಮಾಡ್ಕೊಂಡು ಹೊಂಟಿರೋದು. ಸೊ ಹೊರಗಡೆ ಬಂದ ತಕ್ಷಣ ಇದೆಲ್ಲ ಫುಲ್ ಲೈಕ್ ಏನೋ ನಾವು ಹೋಟೆಲ್ ಬುಕ್ ಮಾಡಿವಲ್ಲ, ಎಷ್ಟು ಚಂದ ಕಾಣಕತ್ತಿತ್ತ ನೈಟ್ ಒಳಗೆ. ನನ್ನ ಗಂಟ್ಲ ಸ್ವಲ್ಪ ಜಾಸ್ತಿನ ಹೋಗ್ಬಿಟ್ಟೈತಿ, ಏನೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಸೊ ಇಲ್ಲಿ ನೋಡತ್ತಿರಲ್ಲ ಬಾರ್ ಕೌಂಟರ್ ಅದು ಎಲ್ಲ ಐತಿ. ನೀವೇನು ಬೇಕು ಆರ್ಡರ್ ಮಾಡಿ ಕುಡಿಬೋದು, ಮಾಡ್ಬೋದು. ಸೊ ಊಟನೂ ನಿಮ್ಗೆ ಸಿಗ್ತೈತಿ. ಬಟ್ ಏನಂದ್ರೆ ರೂಮ್ ಒಳಗೆ ಊಟ ಮಾಡ್ಲಾರ್ದಂಗೆ ಸೊ ಹೊರಗಡೆ ನಿಮಗೆ ಡೈನಿಂಗ್ ಏರಿಯಾ ಪ್ರೊವೈಡ್ ಮಾಡ್ಯಾರ, ಅಲ್ಲೇ ಊಟ ಮಾಡಬೇಕು. ಸೊ ಇಷ್ಟೆಲ್ಲ ನೋಡ್ಕೊಂಡು ನಾನು ಕಲ್ಲಂಗೋಟ್ ಬೀಚ್ ಕಡೆ ಹೊಂಟೀನಿ. ಬಿಕಾಸ್ ನೈಟ್ ಲೈಫ್ ಹೆಂಗಿರ್ತೈತೆ ಅಂಥೇಳಿ ನೋಡಬೇಕಿತ್ತು. ನಾವು ಯಾವತ್ತೂ ನ್ಯೂ ಇಯರ್ಗೆ ಬಂದೇ ಇಲ್ಲ. ಬಟ್ ಇದೇನಂದ್ರೆ 5th ಜನವರಿಗೆ ನಾವಿಲ್ಲಿ ಹೋಗಿರೋದು. ಸೊ ನೋಡತ್ತಿರಲ್ಲ ಕಲ್ಲಂಗೋಟ್ ಬೀಚ್ ಕಡೆ ಎಲ್ಲ ಶಾಪ್ಸು ಇನ್ನೂ ಓಪನ್ ಅದಾವ. ಲೈಕ್ ರಾತ್ರಿನ ಆಗಂಗಿಲ್ಲ ಏನೋಪ್ಪ ಇಲ್ಲಿ ಅಂತ ಅನ್ನಿಸ್ತು. ಎಲ್ಲರೂ ಮಸ್ತ್ ಆರಾಮ್ ಅಡ್ಡಾಡಕತ್ತಾರ. ಸೊ ನಾವು ಬರೋದನ್ನೇ ನೋಡತ್ತಿರಲ್ಲ ಚಂದಮಾಮ ಅರ್ಧ ಬಂದಿದ್ದು. ಸೊ ಬೀಚ್ನಾಗ ಎಷ್ಟು ಮಂದಿ ಕುಂತಾರ. ನಂಗೆ ಒಂದೊಂದು ಸರ್ತಿ ಅನ್ನಿಸ್ತೈತಿ ಇವ್ರಿಗೇನು ಥಂಡಿ ಹತ್ವಲ್ದು, ಏನು ಮನೆಗೆ ಹೋಗಂಗಿಲ್ಲ ಏನು ಇವ್ರು ಅಂಥೇಳಿ. ಬಟ್ ಎಂದರ ಒಂದು ದಿವ್ಸ ಬಂದಿರ್ತೀವಲ್ಲ, ಸೊ ಎಂಜಾಯ್ ಮಾಡ್ಬೇಕು. ಟೈಮ್ ಇದ್ದಾಗನ ನಾವೆಲ್ಲ ನೋಡ್ಕೋಬೇಕು ಮತ್ತು ವಯಸ್ಸಿದ್ದಾಗನ ಹೋಗ್ಬೇಕು. ಸೊ ಫುಲ್ ರಾತ್ರಿ ಬಂದೀವಿ ನಾವು. ಮಸ್ತ್ ಮ್ಯೂಸಿಕ್ ನಡ್ದೈತಿ, ಏಕ್ದಮ್ ಲೌಡ್ ಮ್ಯೂಸಿಕ್, ಎದಿ ಧಗ್ ಧಗ್ ಅಂತೈತೆ ನೋಡ್ರಿ ಅಂಥ ಮ್ಯೂಸಿಕ್. ನಮ್ಮಮ್ಮು ಒಂದು ಅದೇನಂತೀರಿ ಇದಕ್ಕೆ ಕಿವಿಗೆ ಹಾಕ್ಕೊಂಡು ಬಂದಾನ. ಸೊ ಅಷ್ಟ ನಾವೇನು ಜರ್ಕಿನದು ತೊಗೊಂಡು ಬಂದಿಲ್ಲ, ಜಸ್ಟ್ ನೋಡ್ಬೇಕಂತ ಹೇಳಿ. ಬಟ್ ಸಮುದ್ರದ ಮ್ಯಾಲಿಂದ ಗಾಳಿ ಏನು ಬೀಸ್ತೈತಲ್ಲ, ಭಾಳ ಅಂದ್ರೆ ಭಾಳ ತಂಪಿರ್ತೈತಿ. ನೀವು ಸ್ವೆಟರ್ ಅದು ಹಾಕ್ಕೊಂಡೋಗ್ರಿ, ಇಲ್ಲಾಂದ್ರೆ ಕಿವಿಗೆ ಏನರ ಕಟ್ಕೊಂಡೋಗ್ರಿ. ಮಕ್ಕಳಿಗೆ ತಂಪು ಗಾಳಿ ಕಿವಿಯಾಗ ಹೋತಂದ್ರೆ ಭಾಳ ಪೇನ್ ಬರ್ತೈತಿ. ಇಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದರೆ 2-3 ಹೋಟೆಲ್ಸ್ ಈ ಥರ ಅದಾವಲ್ಲ, ಒಂಥರ ಕಂಬೈಂಡ್ ಮ್ಯೂಸಿಕ್ ಕೇಳಾಕತ್ಬಿಟ್ಟೈತಿ. ಯಾವ ಮ್ಯೂಸಿಕ್ ಯಾವುದು ಪ್ರಾಪರಾಗಿ ಕೇಳಾಕತ್ತಿರಲಿಲ್ಲ, ಫುಲ್ ಲೌಡ್ ಮ್ಯೂಸಿಕ್, ಏಕ್ದಮ್ DJ ಎಲ್ಲ ಹಚ್ಚಾರ. ಸೊ ಇಲ್ಲೇನೋ 200 ರೂಪಾಯಿ ಕೊಟ್ಟು ಎಂಟ್ರಿ ಮಾಡ್ಬೇಕಂತ ಹೇಳಿದ್ರೆ ನಮಗೇನು ಕುಣಿಯೋದಿರಲಿಲ್ಲ, ಏನಿಲ್ಲ, ಜಸ್ಟ್ ನೋಡಬೇಕಾಗಿತ್ತು. ಸೊ ನಾವು ಬಂದ್ವಿ. ಸೊ ಊಟ ಗಿಟ ಎಲ್ಲ ಇರ್ತೈತಿ, ನೀವು ಅದ್ರ ಬಗ್ಗೆ ಏನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ ಸಮುದ್ರ ಕಡೆ ನಮ್ಮ ಅಣ್ಣಗಳು ಎಷ್ಟು ಚಂದ ಡ್ಯಾನ್ಸ್ ಗೀನ್ಸ್ ಮಾಡತ್ತಾರವ. ಸೊ ನಂಗಂತೂ ಫುಲ್ ಖುಷಿ ಆಯ್ತು. ಯಾಕಂದ್ರೆ
ಇಲ್ಲಿ ದುಡ್ಡು ಕೊಟ್ಟು ಏನು ಮಾಡ್ಬೇಕಂತಿಲ್ಲ, ಅವ್ರವ್ರದ್ದು ಗ್ರೂಪ್ ಮಾಡ್ಕೊಂಡು ಡ್ಯಾನ್ಸ್ ಅದು ಮಾಡ್ಬೋದು. ಸೊ ರಾತ್ರಿ ಹೊತ್ತು ಸಮುದ್ರ ನೋಡೋಕೆ ಏನೋ ಭಾಳ ಖುಷಿ ಅನ್ನಿಸ್ತೈತಿ. ಇನ್ನು ಫುಲ್ ಮೂನ್ ಡೇ ಇದ್ರೆ ಇನ್ನೂ ಚಲೋ, ಯಾಕಂದ್ರೆ ಲೈಕ್ ಸಮುದ್ರ ಉಕ್ಕತೈತೆ ಅಂತ ಹೇಳ್ತಾರಲ್ಲ, ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ಪ್ರಕೃತಿ ಸೌಂದರ್ಯದ ಮುಂದೆ ಯಾವ ಸೌಂದರ್ಯನೂ ಇಲ್ಲ ಅಂತ ಅನ್ನಿಸ್ತೈತಿ. ದೇವರೆಲ್ಲನೂ ಎಷ್ಟು ಚಂದ ಕ್ರಿಯೇಟ್ ಮಾಡಿ ಕೊಟ್ಟಾನಲ್ಲ ನಮಗೆ. ಲೈಕ್ ಒಂದಿಗಿದ್ದಂಥದ್ದು ಅಲಂಕಾರ ಅಥವಾ ಒಂದು ಚಂದ ಇನ್ನೊಂದಕ್ಕೆ ಇಲ್ಲ. ಸೊ ಎಷ್ಟು ಯೂನಿಕ್ ಐತಿ ನಮ್ದು. ಸೊ ಇಲ್ಲಿ ಫುಲ್ ಅಂತೂ ಫುಲ್ ಎಂಜಾಯ್ ನಡೆದಿತ್ತು. ಎಲ್ಲರೂ ಫುಲ್ ಮಸ್ತ್ ಮಜಾ ಮಾಡತ್ತಿದ್ರು. ಕೆಲವೊಬ್ರಿಗಂತೂ ಲಗಾಮ್ ಏನೂ ಇರಲಿಲ್ಲ. ಹುಡುಗರೆಲ್ಲ ಫುಲ್ ಕುಣ್ಯಾಕತ್ತಿದ್ರು. ಸೊ ಕುಣಿಲು ಬಿಡ್ರಿ, ಅವತ್ತರ ಒಂದು ದಿವ್ಸ ಬಂದಿರ್ತಾರಂತ ಹೇಳಿ ನಾವು ಮಸ್ತ್ ಮಜಾ ಮಾಡಿದ್ವಿ. ಸೊ ಇನ್ನೇನು ಅಲ್ಲಿಂದ ಹೊರಡುವಂಥ ಸಮಯ ಆತ, ಯಾಕಂದರೆ ರಾತ್ರಿ ಭಾಳ ಆಗಿತ್ತಲ್ಲ, ನಮಗೂ ಸುಸ್ತು ಭಾಳ ಇತ್ತು. ಸೊ ನಮ್ಮ ಅಮ್ಮಗೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡೋದಿತ್ತು. ಅದ್ರ ಸೌಂಡ್ ಇಷ್ಟು ಜೋರಿತ್ತಲ್ಲ, ಅದ್ರ ಒಳಗೆ ಹೋಗೋಕೆ ಆಗಕತ್ತಿರಲಿಲ್ಲ ನನಗೆ. ನೀವು ದೊಡ್ಡವರದು ಇದ್ರೆ ಆರಾಮಾಗಿ ಹೋಗ್ಬೋದು, ಬಟ್ ಡಿ ಜೆಗದು ಭಾಳ ತ್ರಾಸ ಆಕ್ಕೈತಿ ನಂಗೊಂದು ಸ್ವಲ್ಪ. ಸೊ ಇಲ್ಲಿ ನೋಡತ್ತಿರಲ್ಲ, ಅವ್ರ ಪಪ್ಪ ಅವ್ನು ಕುಣ್ಸಾತನ್ನ. ಸ್ವಲ್ಪ ಹೊತ್ತು ಆದ ತಕ್ಷಣ ನಮ್ಮ ಅಮ್ಮನೂ ಶುರು ಹಚ್ಕೊಂಡ, ಲೈಕ್ ಡ್ಯಾನ್ಸ್ ಮಾಡ್ಬೇಕು ಡ್ಯಾಡಿ ಮಾಡ್ಬೇಕಂತ ಹೇಳಿ ಫುಲ್ ಮಜಾ ಮಾಡ್ಕೊತಾನೆ. ಹಂಗೂ ಹಿಂಗೂ ನಮ್ದು ಗೋವಾದ ಒನ್ ಡೇ ಮುಗೀತು. ಸೊ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಡೇ ಏನು ಮಾಡಿದೆ ಅನ್ನೋದ ಮತ್ತೊಂದು ವಿಡಿಯೋ ಮಾಡಿ ನಾ ಹಾಕ್ತೀನಿ, ಇಲ್ಲಾಂದ್ರೆ ವಿಡಿಯೋ ಭಾಳ ಲೆಂದಿ ಆಗ್ತೈತಿ. ಸೊ ಹೋಗಿ ನಾನು ಮಲ್ಕೋತೀನಿ. ಬಾಯ್.